ಕೂತ್ಕೊಳ್ಳಿ. ಏನಾಯ್ತು? ಇವತ್ತು ಡೇಟ್ ಎಷ್ಟು ಹೇಳಿ? ಗೌತಮರೇ, ಟೀಚರ್ ಹತ್ರ ಪ್ರಶ್ನೆ ಕೇಳಬೇಕಾದ್ರೆ ಡಿಫಿಕಲ್ಟ್ ಪ್ರಶ್ನೆ ಕೇಳಬೇಕು, ಈ ಥರದ್ದಲ್ಲ. ಸರಿ, ಇವತ್ತು ಡೇಟ್ ಎಷ್ಟು ಅಂತ ಹೇಳಿ ಮೊದಲು. ಇವತ್ತು 3rd. ನಾಳೆ? ಗೌತಮರೇ, ಅರೆ ಹೇಳ್ರಿ. ಗೌತಮರೇ, ಇವತ್ತು 3rd ಆದ್ರೆ ನಾಳೆ 4th. ಏನ್ ಸಿಲ್ಲಿಯಾಗಿ ಕೇಳ್ತೀರಪ್ಪ? ಇದು ಸಿಲ್ಲಿ ಅಲ್ಲ, ಸೀರಿಯಸ್ ಪ್ರಶ್ನೆ. ನಿಮ್ಗೆ ನೆನಪಿಲ್ಲ ಅಷ್ಟೇ. ಇದ್ರಲ್ಲಿ ನೆನಪಾಗೋದೇನಿದೆ? ನಿನ್ನೆ 2nd, ಇವತ್ತು 3rd, ನಾಳೆ 4th. ನಾಳೆ ನಾವು ಸ್ಕ್ಯಾನಿಂಗ್ ಹೋಗ್ಬೇಕು. ಫಸ್ಟ್ ಟೈಮ್ ನಮ್ಮ ಮಗುನ ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತೀವಿ. ನನ್ನ ಪಾಲ್ಗಂತೂ ಇದೊಂದು ಪ್ರೆಗ್ನೆನ್ಸಿ ಪ್ರೀಮಿಯರ್ ಶೋ ಇದ್ದಾಗೆ. ಹೌದಲ್ವಾ? ಮರ್ತ್ಬಿಟ್ಟಿದ್ದೀರಾ ನೀವು? ಆಮ್ ಸಾರಿ. ಅಂದ್ರೆ ಇವತ್ತು ಡಬಲ್ ಖುಷಿ. ಡಬಲ್ ಯಾಕೆ? ಒಂದು ಆನಂದ್ ಅವರು ಕಂಪ್ನಿಯಲ್ಲಿ ಉಳಿದಿರೋದಕ್ಕೆ, ಇನ್ನೊಂದು ನಾಳೆ ನಾವು ನಮ್ಮ ಮಗುನ್ ನೋಡ್ತೀವಿ ಅದಕ್ಕೆ. ಕರೆಕ್ಟ್? ಎಸ್. ಸೊ ಎಕ್ಸೈಟೆಡ್. ಮೋಸ್ಟ್ಲಿ ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ ರೀ ನಾನು. ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ಕಾಯ್ತಾ ಇರ್ತೀನಿ. ನಾನು ಅಷ್ಟೇ, ಬೆಳಗಾಗೋದಕ್ಕೆ ಕಾಯ್ತಿರ್ತೀನಿ. ಭೂಮಿಕಾ, ಈ ಮಗು ಹುಟ್ಟಿ ಸ್ವಲ್ಪ ಬೆಳೆಯೋದಕ್ಕೆ ಎಷ್ಟು ವಾರ ಬೇಕಾಗುತ್ತೆ ಆಕ್ಚುಲಿ? ಸಾರಿ, ಇದು ನಾನು ಫಸ್ಟ್ ಟೈಮ್ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಸಾರಿ ಈ ವಿಷಯದಲ್ಲಿ ನಮ್ಮಿಬ್ಬರದು ಒಂದೇ ಎಕ್ಸ್ಪೀರಿಯನ್ಸ್. ಸಾರಿ. ಇಟ್ಸ್ ಓಕೆ. ನಾನು ತಿಳ್ಕೊಂಡಿದ್ದೀನಿ, ಮಗು 5 ತಿಂಗಳಿಗೆ ಒಂದು ಹಂತಕ್ಕೆ ಬೆಳೆದಿರುತ್ತೆ, ಒಂದು ಶೇಪ್ ಬರುತ್ತೆ, ಹೊಟ್ಟೆಯಲ್ಲಿ ಮಗು ಮೂವ್ಮೆಂಟ್ ಶುರು ಆಗುತ್ತೆ. ಹೌದಾ? ವಾವ್. ಆಗ ನಾನು ನಿಮ್ಮ ಹೊಟ್ಟೆ ಮೇಲೆ ಕೈ ಇಟ್ಟು ತಲೆ ಇಟ್ಟು ಮಗು ಮೂಮೆಂಟ್ಸ್ ಎಲ್ಲ ಫೀಲ್ ಮಾಡ್ಬೋದಲ್ವಾ? ಅಮೇಝಿಂಗ್. ಹೇ, ಒಟ್ಟಲ್ಲಿ ಎಂಡ್ ಟು ಎಂಡ್ ಈ ಮಗು ಹುಟ್ಟೋ ಪ್ರೋಸೆಸ್ ಇದೆಯಲ್ಲ, ಅದೇನೇ ಅದ್ಭುತ ರೀ. ಒಂದು ಪುಟ್ಟ ಚುಕ್ಕಿ ತರ ಇದ್ದು ಮಗು ಕಣ್ಣು, ಬಾಯಿ, ಮೂಗು, ತಲೆ, ಕೈ, ಕಾಲು ಈ ತರ ರೂಪ ಪಡ್ಕೊಂಡು ಆಮೇಲೆ ಜೀವ ಪಡ್ಕೊಂಡು ಜನ್ಮ ತಾಳುತ್ತಲ್ಲ. ಅಮೇಝಿಂಗ್ ಅಲ್ವಾ? ಯಾವ ಟೆಕ್ನಾಲಜಿಗೂ ಇದು ಸಾಧ್ಯ ಇಲ್ಲ ರೀ. ಇದು ನೋಡ್ತಾ ಇದ್ರೆ ಇದೆಲ್ಲ ಹೇಗೆ ಸಾಧ್ಯ ಅನ್ಸುತ್ತೆ? ದೇವರು, ಶಕ್ತಿ, ಇದ್ರ ಮೇಲೆ ನಂಬಿಕೆ ಹುಟ್ಟೋಕಾಗುತ್ತೆ. ಒಟ್ಟಿನಲ್ಲಿ ಈ ಮಗು ಹುಟ್ಟೋದು ಇದೆಯಲ್ಲ, ಅದೊಂಥರ ಪವಾಡ ರೀ ಅಲ್ವಾ? ನಿಜ, ಪವಾಡನೆ. ಇದರಲ್ಲೇ ಗೊತ್ತಾಗುತ್ತೆ ನೇಚರು ಎಷ್ಟು ಗ್ರೇಟು ಅಂತ. ನಾವು ಮಾಡೋದೆಲ್ಲ ಆರ್ಟಿಫಿಷಿಯಲ್, ಫೇಕ್ ಅಂತ ಅನ್ಸುತ್ತೆ, ಆದ್ರೆ ನೇಚರ್ ಮಾಡೋದು ರಿಯಲಿಸ್ಟಿಕ್ ಆಗಿರುತ್ತೆ. ಅದರಲ್ಲಿ ಒಂದು ಜೀವಂತಿಕೆ ಇರುತ್ತೆ. ನಿಜ ರೀ. ದೇವರು ಅಂದ್ರೆ ಅದೇನೆ, ನೇಚರೇ ದೇವರು.